ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಗೋಮಾತೆಯಿಂದ ಆಗುವ ಪ್ರಯೋಜನಗಳು, ಗೋಮಾತೆಯ ಪೂಜೆ ಮಾಡೋದ್ರಿಂದ ಏನು ಲಾಭ, ಯುಗಾದಿಯ ಹಬ್ಬದ ದಿನ ಗೋಮಾತೆಯ ಪೂಜೆಯನ್ನು ಯಾಕೆ ಮಾಡಬೇಕು ಅಥವಾ ಹೇಗೆ ಮಾಡಬೇಕು, ಕನಸಿನಲ್ಲಿ ಗೋಮಾತೆ ಬಂದರೆ ಅದರ ಅರ್ಥ ಏನು, ಹಾಗೆ ಗೋಮಾತೆ ನಮ್ಮ ಮನೆಯ ಮುಂದೆ ಬಂದಾಗ ನಾವು ಏನು ಮಾಡಬೇಕು, ಗೋಮೂತ್ರದಿಂದ ಆಗುವ ಪ್ರಯೋಜನಗಳು, ಪ್ರತಿಯೊಂದು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಒಂದು ಸಲ ಹೋಗಿ ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಸುಗಳಿಗೆ ಏನು ಮಾಡಬೇಕು ಅಥವಾ ಯಾವ ಥರ ಪೂಜೆ ಮಾಡಬೇಕು ಅಥವಾ ಅದರಿಂದ ಇದುವರೆಗೂ ಹೇಳಿಲ್ಲದೆ ಇರುವಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಹಸುಗಳನ್ನು ಮಾತ್ರ ಅಲ್ಲದೇ ಹಸುವಿನಿಂದ ಸಿಗುವ ಪ್ರತಿಯೊಂದು ವಸ್ತುವನ್ನು ಕೂಡ ದೈವಿಕವೆಂದೇ ಭಾವಿಸ್ತೇವೆ. ಹಿಂದೂ ಪುರಾಣಗಳ ಪ್ರಕಾರ ಅಥವಾ ಹಿಂದೂ ಸಂಪ್ರದಾಯದ ಪ್ರಕಾರ ಗೋಮಾತೆಗೆ ನಾವು ಹೇಗೆ ಪೂಜೆಯನ್ನು ಸಲ್ಲಿಸ್ತೇವೆಯೋ ಅದರಿಂದ ಸಿಗುವ ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ದೈವಿಕ ಅನುಭವವನ್ನು ಹೊಂದುತ್ತೇವೆ. ಅಷ್ಟೇ ಅಲ್ಲದೆ ಹಸುವಿನ ವಾಸಸ್ಥಳದಲ್ಲಿ ಯಾವುದೇ ದೋಷ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ಹಸುಗಳನ್ನು ಸಾಕ್ತಾರೆ ಹಾಗೆ ಆ ಹಸುಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಾಗಿರಬಹುದು ಅಥವಾ ಅದಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಮನೆಯಲ್ಲಿನ ದೋಷಗಳು ನಿವಾರಣೆ ಆಗತ್ತೆ ಅಂತ ನಂಬಲಾಗುತ್ತೆ. ಯಾವ ಮನೆಯಲ್ಲಿ ಹಸು ಸಂತೋಷದಿಂದ ಅಥವಾ ನೆಮ್ಮದಿಯಿಂದ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಗೋಮಾತೆಯನ್ನು ಯಾರು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ತಾರೋ ಅಥವಾ ಸೇವೆ ಮಾಡ್ತಾರೋ ಅಂಥ ವ್ಯಕ್ತಿಗಳಿಗೆ ಬರುವ ಎಲ್ಲ ವಿಪತ್ತುಗಳಿಂದ ಅವನು ಬಚಾವಾಗ್ತಾನೆ ಅನ್ನೋದು ನಮ್ಮ ಪೌರಾಣಿಕ ನಂಬಿಕೆಯಾಗಿದೆ. ಹಾಗೆ ಹಸುವಿನಲ್ಲಿ ನಾಗದೇವತೆ ನೆಲೆಸಿರೋದ್ರಿಂದ ಯಾವುದೇ ಕೆಟ್ಟ ಶಕ್ತಿಗಳು ನಮ್ಮನ್ನು ಕಾಡೋದಿಲ್ಲ. ಹಾಗೆ ಹಸುವಿನ ಹೆಜ್ಜೆ ಗುರುತು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಹಾವು, ಚೇಳು ಈ ಥರ ವಿಷಜಂತುಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾವುದೇ ದೋಷ ಇದ್ದು ಅದು ಪರಿಹಾರ ಆಗದೇ ಇದ್ದರೆ ನಾವು ಹಸುವಿಗೆ ನವಧಾನ್ಯ ಹಾಗೂ ಬೆಲ್ಲಗಳನ್ನು ಕೊಡೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಂಪ್ರದಾಯವನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.